ಈ ಒಂದು ಆಧ್ಯಾತ್ಮಿಕ ಜರ್ನಿ, ಆಧ್ಯಾತ್ಮಿಕ ಯಾತ್ರೆ ಇದು ಅನೇಕ ಜನ್ಮ ಸಂಸಿದ್ಧ, ಅಂದ್ರೆ ಅನೇಕ ಜನ್ಮಗಳಲ್ಲಿ ಮಾಡಿರುವಂತಹ ಪುಣ್ಯದ ಫಲದಿಂದ ನಮಗೆ ಈ ಆತ್ಮತತ್ವವನ್ನ ತಿಳಿಯುವಂತಹ ಒಂದು ಅವಕಾಶ ಪ್ರಾಪ್ತಿಯಾಗುತ್ತೆ ಅಂತ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಇದನ್ನ ಪ್ರಸ್ತುತ ಮಾಡಿದ್ದಾರೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಕೆಲವೊಂದು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕ್ಲಾಸಿಗೆ ಜಾಯಿನ್ ಆಗ್ತಾರೆ. ಆದರೆ ಕಾರಣಾಂತರಗಳಿಂದ ಅವರು ಆ ಕ್ಲಾಸಿಗೆ ಕಂಟಿನ್ಯೂ ಆಗಿ ಮೂವ್ ಆಗಕ್ಕಾಗಲ್ಲ. ಬಿಕಾಸ್ ಅವರ ಕರ್ಮ ಅವರನ್ನ ತಡಿತದೆ ಅಂತ. ಅವರಿಗೆ ಆಸಕ್ತಿ ಇರ್ತದೆ, ಆಸಕ್ತಿ ಇಲ್ಲ ಅಂತಲ್ಲ, ಆಸಕ್ತಿ ಇರ್ತದೆ. ಆದರೆ ಆ ಆಸಕ್ತಿಗಿಂತನೂ ಕೂಡ ಪ್ರಾರಬ್ಧದ ಕರ್ಮ ಏನ್ ಮಾಡುತ್ತೆ ಅಂದ್ರೆ ಅದನ್ನ ತಡೆದು ಬಿಟ್ಟು ಮತ್ತೆ ಅದನ್ನ ಬ್ರೇಕ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಕರ್ಮ ಬಲವತ್ತರವಾಗಿ ಇದೆ ಮನುಷ್ಯನಿಗೆ. ಆದ್ರೆ ಯಾರು ಈ ಪುಣ್ಯವನ್ನ ಮಾಡಿರ್ತಾರೆ ಹೆಚ್ಚು, ಅವರಿಗೆ ಈ ಎಷ್ಟೇ ಬಲವತ್ತರವಾದ ಕರ್ಮ ಇದ್ದಾಗಲೂ ಕೂಡ ಆ ಕರ್ಮವನ್ನ ಬಿಡಿಸಿಕೊಂಡು ಆ ಜೀವಿ ಇದಕ್ಕೆ ಬಂದು ಜಾಯಿನ್ ಆಗುತ್ತೆ. ಅದಕ್ಕೆ ಪುಣ್ಯ ಅಂತ ಕರೀತಾರೆ. ಆ ಪುಣ್ಯ ಇದ್ದಾಗ ಮಾತ್ರ ಜೀವಿ ಇದರಲ್ಲಿ ಜರ್ನಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪರೋಪಕಾರಾಯ ಪುಣ್ಯಾಯ ಅಂತ. ನಾವು ಪುಣ್ಯ ಮಾಡ್ತಕ್ಕಂತಹದ್ದು ಏನನ್ನು ಪಡ್ಕೊಳಕಲ್ಲ. ಆ ಪುಣ್ಯ ನಿಮಗೆ ಭೌತಿಕ ಸಂಪತ್ತನ್ನ ಕೊಡೋದ್ರ ಜೊತೆಗೆ ಆಧ್ಯಾತ್ಮಿಕ ಸಂಪತ್ತಿಗೆ ಕರ್ಮವನ್ನ ತಡೆದು ನಿಮ್ಮ ಮನಸ್ಸನ್ನ ವಿಚಲಿತವಾಗದಂತೆ ಪ್ರೇರಣೆ ಮಾಡತಕ್ಕಂತಹದ್ದು ಆ ಪುಣ್ಯದ ಪ್ರಭಾವ. ಆ ಕಾರಣದಿಂದನೇ ಮನುಷ್ಯ ಜೀವನದಲ್ಲಿ ತನಗೆ ಯಾವಾಗ ಸಾಧ್ಯವಾಗುತ್ತೆ ಅವಾಗ ತನ್ನಿಂದ ಏನ್ ಮಾಡಕ್ಕಾಗತ್ತೆ ಅದನ್ನ ಮ್ಯಾಕ್ಸಿಮಮ್ ಆಗಿ ಮಾಡ್ಬೇಕದನ್ನ. ಮ್ಯಾಕ್ಸಿಮಮ್ ಆಗಿ ಮಾಡಿದಾಗ ಅವಾಗ ಅದು ನಮ್ಮನ್ನ ಧರ್ಮೋ ರಕ್ಷತಿ ರಕ್ಷಿತ ಅಂತ. ಯಾವ ಧರ್ಮವನ್ನ ನೀವು ಪಾಲನೆ ಮಾಡಿರ್ತೀರೋ ಆ ಧರ್ಮ ನಿಮಗೆ, ನೀವು ಯಾವುದ್ರ ಕಡೆಗೆ ಹೊರಟಿರ್ತೀರಿ ಅದನ್ನ ತಡೆಯುವಂತಹ ಕರ್ಮ ಬಂದಾಗ ಈ ಧರ್ಮ ಏನ್ ಮಾಡುತ್ತಂತಂದ್ರೆ ಅದನ್ನ ಪಕ್ಕಕ್ಕೆತ್ಬಿಟ್ಟು ನಿಮ್ಮ ಯಾತ್ರೆಗೆ ಅದು ಪೂರಕ ಆಗತ್ತ. ಆದ್ರೆ ನಾವು ಇಲ್ಲಿ ಈ ಗ್ರೂಪ್ ಅಲ್ಲಿ ನಾವು ನೋಡಿದಾಗ ಒಂದು 4-5 ಜನ ಆಸಕ್ತಿಯಿಂದ ಕೇಳಿಕೊಂಡು ಪ್ರಾರಂಭ ಮಾಡಿರ್ತಕ್ಕಂತಹದ್ದು, ಇವತ್ತು ಅದಕ್ಕೆ ಇನ್ನೊಂದಷ್ಟು 4 ಜನ ಸೇರಿಕೊಂಡು ಒಂದು ಸಣ್ಣ ಪುಟ್ಟ ಒಂದಿಷ್ಟು ಎಲ್ಲೋ ಕೆಲವೊಂದು ಕಾರಣಾಂತರಗಳಿಂದ ಸಾಧನ ಪಂಚಕದಲ್ಲಿ ಒಂದಿಷ್ಟು ಎಲ್ಲೋ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಟೆಂಡೆನ್ಸ್ ಕಡಿಮೆ ಇದ್ರೂ ಕೂಡ ಮ್ಯಾಕ್ಸಿಮಮ್ ಆಗಿ ಎಲ್ಲರೂ ಕೂಡ ಈ ಕ್ಲಾಸನ್ನ ಚಾಚು ತಪ್ಪದೆ ಸಾಧನ ಪಂಚಕವನ್ನ ಪೂರೈಸಿದ್ದೀರಿ. ಸೊ ಇದರಿಂದ ಸಾಧನ ಪಂಚಕವನ್ನ ಕೇಳಿರ್ತಕ್ಕಂತಹದ್ದೇ ಪುಣ್ಯ. ಆ ಸಾಧನ ಪಂಚಕದ ಒಂದು ಪುಣ್ಯದ ಪ್ರಭಾವದಿಂದ ಅಲ್ಲಿಗೆ ಮತ್ತೆ ಜರ್ನಿ ಸ್ಟಾಪ್ ಆಗದೆ ಈ ಜರ್ನಿ ನಿರಂತರವಾಗಿ ನಡಿಬೇಕು ಅಂತಕ್ಕಂತಹ ಆ ಪುಣ್ಯ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ನಿಮ್ಮೆಲ್ಲರನ್ನ
ಈ ಆತ್ಮಬೋಧ ಅಂತಕ್ಕಂತಹ ಒಂದು ಪ್ರಕರಣ ಗ್ರಂಥದ ಕಡೆ ನಿಮ್ಮನ್ನ ಪ್ರಮೋಟ್ ಮಾಡಿದೆ. ಆಚಾರ್ಯ ಶಂಕರರು ತಮ್ಮ ತಪಸ್ಸಿನ ಫಲದಿಂದ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮಹತ್ತರವಾಗಿರ್ತಕ್ಕಂತಹ ಸಾಧನೆಯನ್ನ ಗೈದು 16 ವರ್ಷಗಳು ತುಂಬೋದ್ರೊಳಗಡೆ ಅವರು ಇಡೀ ವೇದಾಂತ ರಾಶಿಯ ಎಲ್ಲ ಗ್ರಂಥಗಳನ್ನ ಓದಿ ಆ ಗ್ರಂಥಗಳಿಗೆ ತಮ್ಮ ಏನು ಆ ಬೌದ್ಧಿಕ ಜ್ಞಾನ ಇತ್ತು, ಆತ್ಮಜ್ಞಾನದಿಂದ ಎಲ್ಲ ಶಾಸ್ತ್ರಗಳಿಗೆ ವಿಶೇಷವಾಗಿ ಯಾವುದನ್ನ ನಾವು ಪ್ರಸ್ಥಾನಾತ್ರಯ ಅಂತ ಕರಿತೀವಿ. ಪ್ರಸ್ಥಾನಾತ್ರಯ ಅಂತಂದ್ರೆ ಉಪನಿಷತ್ಸು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ. ಈ ಪ್ರಸ್ಥಾನಾತ್ರಯಗಳಿಗೆ ತಾವು ಏನು ಸತ್ಯವನ್ನ ಕಂಡುಕೊಂಡಿದ್ರು, ಆ ಅದ್ವೈತ ದರ್ಶನದ ಸತ್ಯವನ್ನ ಈ ಗ್ರಂಥಗಳನ್ನ ಅವರ ಭಾಷ್ಯದ ಮೂಲಕ ಅದನ್ನ ಅರ್ಥ ಮಾಡಿಕೊಂಡ್ರೆ ಆ ಭಾಷ್ಯ ಅವರನ್ನ ಆ ಅದ್ವೈತ ತತ್ವಕ್ಕೆ ಕರೆದುಕೊಂಡು ಹೋಗುತ್ತೆ. ಇದಕ್ಕೆ ಭಾಷ್ಯ ಅಂತ ಕರೀತಾರೆ. ಇದಕ್ಕೆ ಅವರು ಮುಖ್ಯವಾಗಿ 10 ಉಪನಿಷತ್ತುಗಳು, ಶ್ರುತಿ ಪುರಾಣ ಅಂತ ಕರಿತೀವಿ, 700 ಶ್ಲೋಕಗಳು ಭಗವದ್ಗೀತಾ ಸ್ಮೃತಿ ಪುರಾಣ, 544 ಬ್ರಹ್ಮಸೂತ್ರಗಳು, ಇದಕ್ಕೆ ನ್ಯಾಯ ಪುರಾಣ ಅಂತ ಕರಿತೀವಿ. ಇವನ್ನ ಒಟ್ಟಿಗೆ ಸೇರಿಸಿ ಪ್ರಸ್ಥಾನಾತ್ರಯ ಅಂತ ಕರಿತೀವಿ. ಈ ಪ್ರಸ್ಥಾನಾತ್ರಯಕ್ಕೆ ತಮ್ಮದೇ ಆಗಿರತಕ್ಕಂತಹ ತಮ್ಮ ದರ್ಶನದ ಭಾಷ್ಯವನ್ನ ಬರೆದು ಇವು ಅತ್ಯಂತ ಮೇರುಕೃತಿ. ಮೇರುಕೃತಿ ಯಾಕೆ ಮೇರುಕೃತಿ ಅಂತಂದ್ರೆ ಅಲ್ಲಿ ಬಹಳ ಅತ್ಯಂತ ಜಟಿಲವಾಗಿರ್ತಕ್ಕಂತಹ ಮತ್ತು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ, ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂತಹ ಮತ್ತು ವಿದ್ವತ್ತನ್ನ ಸಾಧಿಸಿರ್ತಕ್ಕಂತಹ ಸ್ಥಿತಿಯಲ್ಲಿ ಆ ಭಾಷೆಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಹೋದ್ರೆ ಆ ಪ್ರಸ್ಥಾನಾತ್ರಯಗಳ ಶಂಕರ ಭಾಷೆ ಏನಿದೆಯಲ್ಲ ಅದು ಅರ್ಥ ಮಾಡಿಕೊಳ್ಳಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಸೊ ಆ ಕಾರಣದಿಂದ ಆ ಅದ್ವೈತ ವೇದಾಂತ ದರ್ಶನದ ಭಾಷ್ಯವನ್ನ ಅರ್ಥ ಮಾಡಿಕೊಳ್ಳಕ್ಕೋಸ್ಕರ ಸಲುವಾಗಿ ತದನಂತರ ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಕರಣ ಗ್ರಂಥಗಳಂತ ಬರೆದ್ರು. ಅವರು ಪ್ರಕರಣ ಗ್ರಂಥಗಳಂತಂದ್ರೆ ಸ್ವಲ್ಪ ವಿಸ್ತಾರವಾಗಿ ಉಪದೇಶದ ಜೊತೆಗೆ ಉಪಕಥೆಗಳನ್ನ, ಉಪದೃಷ್ಟಾಂತಗಳನ್ನ ಹೇಳ್ತಾ, ವಿಶೇಷವಾಗಿ ದೃಷ್ಟಾಂತದ ಮೂಲಕ, ಇನ್ನು ಕೆಲವೊಂದು ಕಡೆ ಒಂದು ಸಣ್ಣ ತರ್ಕದ ಮೂಲಕ, ತರ್ಕ ಅಂದ್ರೆ ಲಾಜಿಕ್ ಮೂಲಕ, ಹೀಗೆ ಆ ಅದ್ವೈತ ದರ್ಶನವನ್ನ ಪರಿಚಯಿಸುವಂತಹ ಗ್ರಂಥಗಳು ಪ್ರಕರಣ ಗ್ರಂಥಗಳು. ಅವ್ರದ್ದು ವಿವೇಕ ಚೂಡಾಮಣಿ ಇರ್ಬೋದು, ಉಪದೇಶ ಸಹಸ್ರ ಇರ್ಬೋದು, ಆತ್ಮಬೋಧ ಇರ್ಬೋದು, ತತ್ವಬೋಧ ಇರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಗ್ರಂಥಗಳು, ಇವಕ್ಕೆಲ್ಲನೂ ಕೂಡ ನಾವು ಪ್ರಕರಣ ಗ್ರಂಥಗಳು ಅಂತ ಕರಿತೀವಿ. ಈ ಪ್ರಕರಣ ಗ್ರಂಥಗಳಿಗೆ ಅಧಿಕಾರಿ ಯಾರು, ಅವನು ಹೇಗಿರ್ಬೇಕು, ಅವನು ಏನನ್ನ ಪೂರ್ವ ತಯಾರಿ ಇರಬೇಕು ಅನ್ನುವಂತಹದ್ದನ್ನ ಆ ಸ್ಟಾರ್ಟಿಂಗ್ ಅಲ್ಲಿ ಇರ್ತಕ್ಕಂತಹ ಒಂದು ಸ್ಟೂಡೆಂಟು ಪ್ರಿಪರೇಷನ್ ಅನ್ನ ತಿಳಿಸಕ್ಕೋಸ್ಕರ ಸಲುವಾಗಿ ನಾವು ಈ ಸಾಧನ ಪಂಚಕ ಅಂತಕ್ಕಂತಹದ್ದನ್ನ ನೋಡಿದ್ವಿ. ನಾವು ಇಷ್ಟು ಇವು ಗ್ರಂಥ ರೂಪೇಣ ಶಂಕರರ ವಿಚಾರಧಾರೆಗಳು. ಇದು ಅಲ್ಲದೆ
ಅವರು ಅನೇಕ ಸ್ತೋತ್ರಗಳನ್ನ ಕೂಡ ಮಾಡಿದ್ದಾರೆ. ಆದರೆ ಕೆಲವೊಂದು ಸ್ತೋತ್ರಗಳು ಹೇಗಿದ್ದಾವೆ ಅಂತಂದ್ರೆ, ಕೆಲವೊಂದು ಸ್ತೋತ್ರಗಳು ಈ ಪ್ರಕರಣದ ಗ್ರಂಥಕ್ಕಿಂತನೂ ಕೂಡ ಇನ್ನು ಸ್ವಲ್ಪ ಮೇಲ್ಮಟ್ಟದಲ್ಲಿ ಬಂದು ಅವರ ಏನು ಸಿದ್ಧಾಂತ ಇದೆಯೋ ಆ ಸಿದ್ಧಾಂತವನ್ನ ಸ್ತೋತ್ರದ ಮೂಲಕ ಅತ್ಯಂತ ಸರಳವಾಗಿ ಅರ್ಥೈಸುವಂತಹ ಅವ್ರದ್ದು ಭಜಗೋವಿಂದಂ ಇರ್ಬೋದು, ವಿಷ್ಣು ಸಹಸ್ರನಾಮ ಅವ್ರು ಬರೆದಿರ್ತಕ್ಕಂಥದ್ದಲ್ಲ, ಅದಕ್ಕೆ ಬರೆದಿರ್ತಕ್ಕಂತಹ ವಿಚಾರಧಾರೆ, ಆಮೇಲೆ ಅನ್ನಪೂರ್ಣೇಶ್ವರಿ ಸ್ತೋತ್ರ ಇರ್ಬೋದು, ಗಂಗಾಸ್ತವ ಇರ್ಬೋದು, ಈ ರೀತಿಯಾಗಿ ಲಲಿತ ಸಹಸ್ರನಾಮ ಇರ್ಬೋದು. ಈ ಲಲಿತ ಸಹಸ್ರನಾಮ ಒಂದು ತಾಂತ್ರಿಕತೆಯನ್ನ ಸ್ತೋತ್ರದ ಮೂಲಕ ಆ ಲಲಿತಾಂಬಿಕೆಯನ್ನ ವರ್ಣನೆ ಮಾಡ್ತಾ, ತಾಂತ್ರಿಕ ಅಂದ್ರೆ ಈ ಘಟಚಕ್ರದ ಆಧಾರದ ಮೇಲೆ ಅದು ಒಂದೇ ಅವ್ರದ್ದು ಸ್ವಲ್ಪ ಯೋಗ ಭಾಷೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಅದು ತುಂಬಾ ಪಾಪ್ಯುಲರ್ ಆಗಿದೆ ಮತ್ತು ಅದು ತುಂಬಾ ಸ್ತೋತ್ರ ಇದ್ರೂ ಕೂಡ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸ್ತೋತ್ರಗಳು, ಆ ಸ್ತೋತ್ರಗಳಲ್ಲಿ ವಿಶೇಷವಾಗಿ ಈ ಭಜಗೋವಿಂದಂ ಅದನ್ನ ಪ್ರಕರಣ ಗ್ರಂಥದಲ್ಲೇನೆ ಸೇರಿಸ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ. ಆದ್ರೆ ಅದು ಸ್ತೋತ್ರದ ಮೂಲಕ ಇರೋದ್ರಿಂದ ಅದನ್ನ ನಾವು ಸ್ತೋತ್ರ ಭಾಗ ಅಂತ ಕರಿತೀವಿ. ಸ್ತೋತ್ರ ಭಾಗದಲ್ಲಿ ಅಲ್ಲಿ ಎರಡು ಬೆನಿಫಿಟ್ಸ್, ಭಕ್ತಿ ಮತ್ತು ಜ್ಞಾನ, ಆ ಎರಡನ್ನ ಸಮನ್ವಯ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣ ಗ್ರಂಥಗಳಲ್ಲಿ ಭಕ್ತಿಯ ಪರಾಕಾಷ್ಠೆಕ್ಕಿಂತನೂ ಕೂಡ ಜ್ಞಾನದ ಪರಾಕಾಷ್ಠೆ ಇರ್ತಕ್ಕಂಥದ್ದು. ನೀವು ಮೇಲೆ ಹೋದ್ರಿ ಅಂತಂದ್ರೆ, ಪ್ರಸ್ಥಾನತ್ರಯಕ್ಕೆ ಹೋದ್ರಿ ಅಂತಂದ್ರೆ, ಯಾವುದು ಜ್ಞಾನ ಇದೆಯೋ ಆ ಜ್ಞಾನದ ಸ್ವರೂಪನೇ ನೀನು ಅನ್ನುವಂತಹ ಆ ಮಹಾವಾಕ್ಯಗಳನ್ನ ಆಧಾರವಾಗಿಟ್ಟುಕೊಂಡು ಮನುಷ್ಯ ಮಾನವ ಮಹಾದೇವನಾಗ್ಬೇಕು, ನರ ನಾರಾಯಣನಾಗ್ಬೇಕು ಅಂತ ಏನು ಒಂದು ಉಕ್ತಿ ಇದೆಯೋ ಆ ಉಕ್ತಿಯನ್ನ ಸಿದ್ಧ ಮಾಡತಕ್ಕಂಥದ್ದು ಅದು ಪ್ರಸ್ಥಾನತ್ರಯ ಭಾಷ್ಯ ಶಾಸ್ತ್ರ. ಈಗ ನಾವು ಸಾಧನ ಪಂಚಕವನ್ನ ಕಂಪ್ಲೀಟ್ ಮಾಡಿ ಒಬ್ಬ ಸ್ಟೂಡೆಂಟ್ಗೆ ಇರಬೇಕಾಗಿರ್ತಕ್ಕಂತಹ ಮಿನಿಮಮ್ ಕ್ವಾಲಿಟಿ, ಹೆಂಗ ಒಂದು ಮಗುವನ್ನ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕು ಅಂತಂದ್ರೆ ಅವನಿಗೆ ಮಿನಿಮಮ್ ಆಗಿ 6 years ಆಗಿರ್ಬೇಕಂತ ಒಂದು ಗೌರ್ಮೆಂಟ್ ಹೆಂಗ ರೂಲ್ ಮಾಡಿದೀವೋ, ಯಾಕೆ 6 years ಅಂತಂದ್ರೆ ಅವನು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಕ್ಕೆ ಮತ್ತೆ ಕೆಲವೊಂದಿಷ್ಟು ಏನಾದರೂ ಅಡಚಣೆಗಳು ಬಂದ್ರೆ ಅವನ್ನ ಹೇಳಿಕೊಳ್ಳಕ್ಕೆ ಇದಕ್ಕೆಲ್ಲ ಅವನು ಯೋಗ್ಯನಾಗಿದ್ದಾನೆ. ಹಾಗಾಗಿ ಅವನು ಆ 1ನೇ ತರಗತಿಗೆ ಹೆಂಗ ಯೋಗ್ಯ ಅಂತಿದೆಯೋ ಹಾಗೆ ಈ ಶಂಕರ ವೇದಾಂತದ ಅರ್ಥ ಮಾಡಿಕೊಳ್ಳಕ್ಕೋಸ್ಕರ ಸಲುವಾಗಿ, ಚಿತ್ತಶುದ್ಧಿಗೋಸ್ಕರ ಸಲುವಾಗಿ, ಸಾಧಕನನ್ನ ಶುದ್ಧೀಕರಿಸುವುದಕ್ಕೋಸ್ಕರ ಸಲುವಾಗಿ ನಾವು ಸಾಧನ ಪಂಚಕವನ್ನು ನೋಡಿದ್ವಿ. ಈ ಸಾಧನ ಪಂಚಕದ ಒಂದು ಚಿತ್ತಶುದ್ಧಿಯಿಂದ ಮನುಷ್ಯನಿಗೆ ಈ ಆತ್ಮತತ್ವವನ್ನ ತಿಳಿದುಕೊಳ್ಳಲಿಕ್ಕೆ ಒಂದು ಯೋಗ್ಯತೆ ಪ್ರಾಪ್ತಿಯಾಗ್ತದೆ. ಆ ಯೋಗ್ಯತೆಗೆ ಅನುಸಾರವಾಗಿ ನಾವು ಇವತ್ತು ಈ ಗ್ರಂಥವನ್ನ ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಇದು ಯಾವುದು ಅಂತಂದ್ರೆ ಆತ್ಮಬೋಧ ಅಂತ. ಆತ್ಮ ಮತ್ತು ಆತ್ಮನನ್ನ ತಿಳಿಸುವಂತಹ ಬೋಧ. ಬೋಧ ಅಂದ್ರೆ ತಿಳಿ ಅಂತ. ಆತ್ಮಬೋಧ ಅಂತಂದ್ರೆ ನಮ್ಮ ಸೆಲ್ಫ್ ಐಡೆಂಟಿಟಿ ಏನಿದೆಯೋ ಅದರ ನಾಲೆಡ್ಜ್ ಅಂತ. ಈ ಸೆಲ್ಫ್ ಐಡೆಂಟಿಟಿ ಅಂತ ಏನು ಕರಿತೀವಿ, ಯಾವುದನ್ನ ನಾವು ಸೋಲ್ ಅಂತ ಕರಿತೀವಿ, ಆತ್ಮ ಅಂತ ಕರಿತೀವಿ, ಅದು ಅಷ್ಟು ಸಹಜವಾಗಿ ಸುಲಭವಾಗಿ ನಮಗೆ ಗೋಚರಕ್ಕೆ
ಸ್ವಲ್ಪ ಎಟಕದೇ ಇರತಕ್ಕಂತಹದ್ದು. ನಮಗೆ ಬೇಗ ಅದು ನಾಲೆಡ್ಜಿಗೆ ಬರೋದಿಲ್ಲ. ಅದನ್ನ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಈ ಆತ್ಮಬೋಧದಲ್ಲಿ ಶಂಕರರು ಅನೇಕ ಉಪಮಾನಗಳ ಮೂಲಕ, ಎಕ್ಸಾಂಪಲ್ಸ್ಗಳ ಮೂಲಕ, ಉಪಮಾನದ ಮೂಲಕ ಉಪೇಯನಾಗಿರ್ತಕ್ಕಂತಹ ವಸ್ತುವನ್ನ ತಿಳಿಸುವಂತಹ ಒಂದು ಉತ್ಕೃಷ್ಟವಾದ ಗ್ರಂಥ ಆತ್ಮಬೋಧ. ಸಾಮಾನ್ಯವಾಗಿ ನಮಗೆ ಒಂದು ಸಂಶಯ ಬರುತ್ತೆ, ನಾವೆಲ್ಲ ಎಜುಕೇಟೆಡ್, ಎಜುಕೇಶನ್ ಇಲ್ಲದೆ ಇರುವಾಗ ಹೀಗೆ ಹೇಳೋದು ಸರಿ ಏನೋ, ಈಗ ನಮಗೆ ನೇರವಾಗಿ ಓದ್ಲಿಕ್ಕೆ ಬರ್ತದೆ, ನಮಗೆ ಓದ್ಲಿಕ್ಕೆ ಬಂದ ಮೇಲೆ ತಿಳಿಲಿಕ್ಕೆ ಎಂತ ಕಷ್ಟ ಉಂಟು ಅಂತ ಸಾಮಾನ್ಯವಾಗಿ ನಾವು ಎಜುಕೇಶನ್ ಪಡೆದಿರೋದ್ರಿಂದ ನಮಗೆ ಬರ್ತಕ್ಕಂತಹ ಒಂದಿಷ್ಟು ಪ್ರಶ್ನೆ ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಮೂಡ್ತಕ್ಕಂತಹದ್ದು. ಆದರೆ ನಾವು ಯಾವುದು ಅಂತರ್ಗತವಾಗಿದೆಯೋ ಆ ಅಂತರ್ಗತವಾಗಿರ್ತಕ್ಕಂತಹ ತತ್ವದಕ್ಕಿಂತ ಯಾವುದು ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ, ಯಾವುದು ಬಿಕಮಿಂಗ್ ಅಂತ ಕರಿತೀವಿ, ಯಾವುದು ಕಣ್ಣಿಗೆ ತೋರ್ತಕ್ಕಂತಹ ಈ ಜಗತ್ತು ಇದೆಯೋ, ನಾವು ನೋಡ್ತಾ ಇದ್ದೀವಿ ಈ ಜಗತ್ತನ್ನ, ನನಗೆಲ್ಲ ಗೊತ್ತು ಅಂತ ಹೇಳ್ತೀವಿ ನಾವು. ಆದ್ರೆ ನಮಗೆ ಎಷ್ಟು ಗೊತ್ತಿದೆ ವಿಚಾರ ಮಾಡಿದ್ವಿ ಅಂತಂದ್ರೆ, ಒಂದು ಕಣ್ಣು ತೆಗೆದು ನೋಡಿದಾಗ ಯಾವುದನ್ನೊಂದು ಗಿಡ ನೋಡ್ತೀವಿ, ಒಂದು ಪಕ್ಷಿಯನ್ನ ನೋಡ್ತೀವಿ, ಒಂದು ಪ್ರಾಣಿಯನ್ನ ನೋಡ್ತೀವಿ, ಒಂದು ಕಲ್ಲನ್ನ ನೋಡ್ತೀವಿ, ಒಂದು ಮಣ್ಣನ್ನ ನೋಡ್ತೀವಿ, ಒಂದು ನೀರನ್ನು ನೋಡ್ತೀವಿ. ಎಷ್ಟು ಜ್ಞಾನ ಇದೆ ಅಂತಂದ್ರೆ, ಬಹಳ ಆ ವಸ್ತುವಿನ ಬಗ್ಗೆ ಸ್ವಲ್ಪ ಮಟ್ಟದ, ಆ ಪ್ರಾಣಿಯ ಬಗ್ಗೆ, ಆ ಜೀವಿಯ ಬಗ್ಗೆ ಸ್ವಲ್ಪ ಮಟ್ಟದ ಜ್ಞಾನ ಇದೆ, ಪೂರ್ಣ ಮಟ್ಟದ ಜ್ಞಾನ ಇಲ್ಲ ನಮಗೆ. ಹೀಗೆ ಕಣ್ಣಿಗೆ ಕಾಣುವಂತಹ ಯಾವುದು ಭೌತಿಕ ಜಗತ್ತು ಇದೆಯೋ, ಇದು ಕಣ್ಣಿಗೆ ಎಷ್ಟು ಕಾಣಿಸ್ತಾ ಇದೆಯೋ, ಕಣ್ಣಿಗೆ ಕಾಣಿಸೋದಕ್ಕಿಂತನೂ ಕೂಡ ಅದರ 99% ಆ ಸೂಕ್ಷ್ಮವಾಗಿರ್ತಕ್ಕಂತಹದ್ದು ತುಂಬಾ ಇದೆ. ಈಗ ಇದು ಭೂಮಿ ಅಂತ ಕರಿತೀವಿ, ಆದ್ರೆ ನಮಗೆ ಭೂಮಿ ಅಂತಂದ್ರೆ ಏನ್ ಕಾಣಿಸ್ತದೆ ಅಂತಂದ್ರೆ ಬರೀ ಮಣ್ಣು ಕಾಣಿಸ್ತದೆ. ಆದ್ರೆ ಭೂಮಿಯಲ್ಲಿ ಸ್ವಲ್ಪ ಆಳವಾಗಿ ನೋಡಿದಾಗ ಏನಿದೆ ಭೂಮಿಯಲ್ಲಿ? ಬರೀ ಕಲ್ಲು ಮಣ್ಣು ಅಲ್ಲ ಭೂಮಿ. ಅದರ ಆಳಕ್ಕೆ ಹೋದಾಗ ಅದರಲ್ಲಿ ನೀರು ಉಂಟು, ಇನ್ನೊಂದು ಪ್ರದೇಶದ ಕಡೆ ಹೋದಾಗ ಅದರಲ್ಲಿ ಡೀಸೆಲ್ ಉಂಟು, ಅದರಲ್ಲಿ ಪೆಟ್ರೋಲ್ ಉಂಟು, ಮತ್ತೆ ಇನ್ನೊಂದು ಕಡೆ ಹೋದಾಗ ಅದರಲ್ಲಿ ಕಬ್ಬಿಣ ಉಂಟು, ಅದರಲ್ಲಿ ಬೆಳ್ಳಿ ಉಂಟು, ಅದರಲ್ಲಿ ಚಿನ್ನ ಉಂಟು. ಇದು ಭೂಮಿಯ ಭೂಗರ್ಭದಲ್ಲಿ ಅಡಗಿರ್ತಕ್ಕಂತಹ ಸಂಪತ್ತು. ಆದ್ರೆ ಯಾವುದು ಕಾಣಿಸ್ತಾ ಇದೆಯೋ, ಈ ಕಾಣಿಸುವಂತಹ ಭೂಮಿ ಮೇಲೆ ಏನಿಲ್ಲ ಹೇಳ್ರಿ ನಿಮಗೆ? ಎಲ್ಲ ಅನೇಕ ವನಸ್ಪತಿಗಳು, ಈ ಇವತ್ತೇನು ನಾವೆಲ್ಲ ಉಪಯೋಗ ಮಾಡ್ತೀವಿ, ಆ ಎಲ್ಲ ಉಪಯೋಗ ಮಾಡತಕ್ಕಂತಹ ವಸ್ತುಗಳು ತಯಾರಾಗತಕ್ಕಂತಹದ್ದು, ಅದಕ್ಕೆ ಮೂಲ ರಾ ಮಟೀರಿಯಲ್ಸ್ ಭೂಮಿ. ನಾವು ಮಾತಾಡ್ತೀವಿ, ನಮಗೆ ಭೂಮಿ ನಾವು ನೋಡ್ತಾ ಇದ್ವಿ, ನಮಗೆ ತಿಳಿದಿದೆ ಇದರ ವಿಸ್ತೀರ್ಣ ಎಷ್ಟು ಅಂತ, ಹೀಗೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀವಿ. ಆದ್ರೆ ಅದನ್ನ ನಾವು ನೋಡ್ಬೇಕು ಅಂತಂದ್ರೆ ಇನ್ನು ಎಷ್ಟು ಜನ್ಮಗಳು ಬಂದರೂ ಕೂಡ ಅದನ್ನು ತಿಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಇಷ್ಟು ವೇಗವಾಗಿ ಚಲಿಸುವಂತಹ ಈ ಒಂದು ತಂತ್ರಜ್ಞಾನವನ್ನು ಇಟ್ಟುಕೊಂಡು ಕೂಡ ನಾವು ಇವತ್ತು ನಿಖರವಾಗಿ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರದಿರಷ್ಟು ಮಟ್ಟಿಗೆ ಇನ್ನೂ ಕೂಡ ನಾವು ಆ ವಿಷಯದಲ್ಲಿ ಅಂಬೆಗಾಲಿಡತಕ್ಕಂತಹ ಮಕ್ಕಳಾಗಿದ್ದೀವಿ. ನೋಡಿ, ಒಬ್ಬ ಜಗದೀಶ್ ಚಂದ್ರ ಬೋಸ್ ಒಬ್ಬ ವಿಜ್ಞಾನಿ. ನಾವು ನೋಡ್ತೀವಿ ಮರವನ್ನ, ಅವನು ನೋಡಿದ.
ಆದರೆ ಅವನು ಅತ್ಯಂತ ಸೂಕ್ಷ್ಮವಾಗಿ ನೋಡಿದ, ನೋಡ್ತಾ 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 ಅದರಲ್ಲಿರ್ತಕ್ಕಂತಹ ಒಂದು ರಿಯಾಲಿಟಿಯನ್ನ ವೈಜ್ಞಾನಿಕ ಆಧಾರದ ಮೇಲೆ ಪ್ರೂವ್ ಮಾಡಿದ. ಇವತ್ತು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ನೊಬೆಲ್ ಪ್ರಶಸ್ತಿಯನ್ನ ಪಡೆದ. ಅವನು ನೋಡ್ತಾನೆ ಮರ, ಮತ್ತು ನಾವು ನೋಡಿದ್ದೀವಿ. ಆದರೆ ಅವನ ನೋಟಕ್ಕೆ ನಮ್ಮ ನೋಟಕ್ಕೆ ಎಷ್ಟೊಂದು ವ್ಯತ್ಯಾಸ ಇದೆ. ಹಾಗೆ ಒಬ್ಬ ಗುರುತ್ವಾಕರ್ಷಣ ಶಕ್ತಿಯನ್ನ ನಮಗೇನು ಅನ್ಸೋದಿಲ್ಲ. ಒಂದು ಕಲ್ಲು ಮೇಲೆ ಎಸೆದರೆ ಕೆಳಗಡೆ ಬೀಳ್ತದೆ, ಅದನ್ನ ನಾವು ಕಾಮನ್ ಅಂತ ಕೊಡ್ತೀವಿ. ಆದ್ರೆ ಅವನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ಅದನ್ನ ಪ್ರೂವ್ ಮಾಡಿ ಅವನು ಒಬ್ಬ ದೊಡ್ಡ ಸೈಂಟಿಸ್ಟ್ ಆದ, ದೊಡ್ಡ ಪದವಿಯನ್ನು ಪಡೆದ. ಹೀಗೆ ಯಾವುದೇ ಒಂದನ್ನ ನಾವು ಸರಿಯಾಗಿ ನೋಡ್ಲಿಕ್ಕೆ ಇವತ್ತು ಸಾಧ್ಯ ಆಗಿಲ್ಲ ನಮಗೆ. ಆದ್ರೆ ಒಬ್ಬ ವಿಜ್ಞಾನಿ ಅದನ್ನ ತನ್ನ ವಿಜ್ಞಾನದ ಕಣ್ಣಿನಿಂದ ನೋಡ್ತಾ ನೋಡ್ತಾ ಆ ವಸ್ತುವಿನ ಆಳಕ್ಕೆ ಹೋಗಿ ಅದರ ಮೂಲ ಸತ್ಯವನ್ನ ಶೋಧಿಸಿ ಕೊಟ್ಟಾಗ ನಾವು ಆಶ್ಚರ್ಯಚಕಿತರಾಗಿ ಯಾವುದನ್ನ ನೋಡಿದ್ದೀವೋ ಅದನ್ನ ಪುನಃ ಆಶ್ಚರ್ಯಚಕಿತರಾಗಿ ನೋಡ್ತೀವಿ. ಹೀಗೆ ಕಣ್ಣಿಗೆ ಕಾಣುವಂತಹದ್ದೇ ಇಷ್ಟು ರಹಸ್ಯವಾಗಿರುವಾಗ ಇನ್ನು ಕಣ್ಣಿಗೆ ಅಗೋಚರವಾಗಿರ್ತಕ್ಕಂತಹದ್ದು, ಇನ್ನು ಅದಕ್ಕಿಂತ ಸ್ವಲ್ಪ ಮುಂದುವರೆದು ಮನಸ್ಸಿಗೆ ಕೂಡ ಅಗೋಚರವಾಗಿರ್ತಕ್ಕಂತಹದ್ದು, ಮತ್ತೆ ಬುದ್ಧಿಗೆ ಕೂಡ ಗ್ರಾಹ್ಯವಾಗದೇ ಇರತಕ್ಕಂತಹದ್ದು, ಎಲ್ಲದಕ್ಕೆ ಆಧಾರವಾಗಿರ್ತಕ್ಕಂತಹದ್ದು ಯಾವುದು ಆತ್ಮ ಅಂತ ಇದೆಯೋ ಅದು ನಮಗೆ ಗೋಚರವಾಗಬೇಕಾದ್ರೆ, ಹೇಗೆ ಒಬ್ಬ ವಿಜ್ಞಾನಿ ತನ್ನ ಜೀವನವೆಲ್ಲ ಲ್ಯಾಬಲ್ಲಿ ಕಳಿತಾನೋ ಹಾಗೆ ಒಬ್ಬ ಜ್ಞಾನಿ ತನ್ನ ಜೀವನವೆಲ್ಲವನ್ನ ಈ ಆತ್ಮ ಶೋಧನೆಯಲ್ಲಿ ಕಳಿಬೇಕಾಗತ್ತೆ. ಹೇಗೆ ಹೊರಗಿನದು ಕಣ್ಣಿಗೆ ಗೋಚರವಾದರೂ ಕೂಡ ಆ ಗೋಚರವಾಗುವಂತಹ ವಸ್ತುವಿನಲ್ಲಿ ಅಗೋಚರವಾಗಿರ್ತಕ್ಕಂತಹ ಯಾವ ಶಕ್ತಿ ಎನರ್ಜಿ ಇದೆಯೋ, ಇನ್ನು ಗೋಚರವಾಗದೇ ಇರತಕ್ಕಂತಹ ಈ ಆತ್ಮ ತತ್ವ ಅದು ಕಣ್ಣಿಗೆ ಮತ್ತು ಮನಸ್ಸಿಗೆ ಬುದ್ಧಿಗೆ ಗ್ರಾಹ್ಯವಾಗುತ್ತೆ ಜಗತ್ತು. ಆದ್ರೆ ಇದು ಏನಿದೆಯೋ ಇದು ಈ ಮನಸ್ಸು ಬುದ್ಧಿಗಳಿಗೆ ವಾಕ್ಗಳಿಗೆ ವಾಗೀಂದ್ರಿಯಕ್ಕೆ ಗ್ರಾಹ್ಯವಲ್ಲದ ವಸ್ತು. ಈ ಪ್ರಾತರ್ಭಜಾಮಿ ಮನಸೋ ವಚಸಾಮ ಗಮ್ಯಂ ಅಂತ ನಿಮಗೆಲ್ಲ ಗೊತ್ತಿದೆ. ಪ್ರಾತಸ್ಮರಣೆ ಶಂಕರರು. ಪ್ರಾತರ್ಭಜಾಮಿ ಮನಸೋ ವಚಸಃ ಅಗಮ್ಯ. ಮನಸ್ಸಿಗೆ ಮತ್ತು ಮಾತಿಗೆ ಅದು ಗಮ್ಯ ಅಂದ್ರೆ ಅದು ತಿಳಿಯೋದಿಲ್ಲ ಅಂತ, ಅದು ಅಗಮ್ಯವಾಗಿರ್ತಕ್ಕಂಥದ್ದು ಅಂತ. ಪ್ರಾತರ್ಭಜಾಮಿ ಮನಸೋ ವಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲ. ಅಲ್ಲಿ ನಮ್ಮ ವಾಗೀಂದ್ರಿಯ ಕೂಡ ಅದನ್ನ ಭೇದಿಸಕ್ಕಾಗಲ್ಲ. ಆದ್ರೆ ಎತ್ತ ಅನುಗ್ರಹ ಏನ, ಆದ್ರೆ ಅದು ಮನಸ್ಸು ಮಾಡಿದ್ದು, ಅದು ನಮಗೆ ಅನುಗ್ರಹ ಮಾಡಿದ್ವಿ ಅಂತಂದ್ರೆ, ಆತ್ಮನೇ ನಮ್ಮ ಮೇಲೆ ಅನುಗ್ರಹ ಮಾಡಿದ್ವಿ ಅಂತಂದ್ರೆ ಆವಾಗ ಅದೇ ಮನಸ್ಸು ಅದೇ ಮಾತು ಅದರಂತೆ ಆಗುತ್ತೆ. ಎತ್ತನುಗ್ರಹ ಏನ, ಆ ಆತ್ಮ ಅವನ ಮೇಲೆ ಅನುಗ್ರಹ ಮಾಡಬೇಕು. ಅವನ ಮೇಲೆ ಅನುಗ್ರಹ ಮಾಡಿದಾಗ ಅವಾಗ ಆ ಮನಸ್ಸಿಗೆ ಅದು ಅರ್ಥವಾಗುತ್ತೆ, ಆ ವಾಗೀಂದ್ರಿಯಕ್ಕೆ ಅದು ಹೇಳಲಿಕ್ಕೆ ಬರುತ್ತೆ. ಆತ್ಮ ನಮಗೆ ಅನುಗ್ರಹ ಮಾಡಬೇಕು. ಅದು ಅನುಗ್ರಹ ಮಾಡಬೇಕು ಅಂತಂದ್ರೆ
ಆ ಆತ್ಮನ ಬಗ್ಗೆ ನಮಗೆ ನಾಲೆಡ್ಜ್ ಇರ್ಬೇಕಲ್ವಾ? ಆ ಆತ್ಮನ ಬಗ್ಗೆ ನಾಲೆಡ್ಜ್ ಇದ್ದಾಗ ಮಾತ್ರ ಅದು ನಮಗೆ ಅನುಗ್ರಹ ಮಾಡುತ್ತೆ. ಹೆಂಗ ಒಂದು ದೇವತೆಯನ್ನ ನಾವು ಮಂತ್ರದಿಂದ, ಯಾವುದೋ ಒಂದು ವ್ರತದಿಂದ, ಯಾವುದೋ ಒಂದು ಪೂಜೆಯಿಂದ ಹೆಂಗ ಉಪಾಸನೆ ಮಾಡಿದಾಗ ಅದು ಅನುಗ್ರಹ ಮಾಡುತ್ತೋ, ಆ ರೀತಿಯಾಗಿ ಈ ಆತ್ಮನನ್ನ ಅನುಗ್ರಹ ಮಾಡಿಕೊಳ್ಳಿಕ್ಕೆ ಒಂದು ಮೆಥಡ್ ಇದೆ. ಅದು ಏನು ಅಂತಂದ್ರೆ ಅದು ಆತ್ಮಬೋಧ ಅಂತ. ಈ ಆತ್ಮಬೋಧದ ವಿಚಾರಗಳನ್ನ ಆ ಆತ್ಮವನ್ನ ತಿಳಿದಿರತಕ್ಕಂತಹ ಆಚಾರ್ಯರು ಅದನ್ನ ಪಡೆದುಕೊಳ್ಳಲಿಕ್ಕೆ ಒಂದು ಪದ್ಧತಿಯನ್ನ ಕೊಟ್ಟರು. ನಾವು ಲೌಕಿಕವಾದ ಫಲಗಳನ್ನ ಪಡೆದುಕೊಳ್ಳಲಿಕ್ಕೆ ಹೆಂಗ ಉಪಾಸನ ಮಾರ್ಗ ಉಂಟು, ಹಾಗೆ ಆತ್ಮನನ್ನ ಪಡೆದುಕೊಳ್ಳಲಿಕ್ಕೆ ಒಂದು ಮಾರ್ಗ ಇದೆ. ಅದು ಯಾವುದು ಅಂದ್ರೆ ಅದು ವಿಚಾರ ಮಾರ್ಗ. ಈ ವಿಚಾರ ಮಾರ್ಗದ ಮೂಲಕ ನಾವು ಈ ಆತ್ಮನನ್ನ ತಿಳಿಯಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆತ್ಮ ಅದು ಅನುಗ್ರಹ ಮಾಡಬೇಕು ಅಂತಂದ್ರೆ ಅದರ ಬಗ್ಗೆ ನಮಗೆ ತಿಳಿಸಿಕೊಡ್ತಕ್ಕಂತಹ ಒಂದು ಗ್ರಂಥದ ಅವಶ್ಯಕತೆ ಇದೆ. ಅಂತಹ ಒಂದು ಆತ್ಮನನ್ನ ತಿಳಿಸಿಕೊಟ್ಟಿರ್ತಕ್ಕಂತಹ ಅದು ಗ್ರಂಥ, ಆ ಆತ್ಮನನ್ನ ತಿಳಿದಿರತಕ್ಕಂತಹ ಆಚಾರ್ಯ ಶಂಕರರ ಕೃಪೆ. ಆ ಶಂಕರರ ಕೃಪೆ ನಮ್ಮ ಮೇಲೆ ಇರೋದರಿಂದ ಅವರು ನಮಗೆಲ್ಲ ಸುಲಭವಾಗಿ ಅರ್ಥ ಆಗುವ ಹಾಗೆ ಸರಳವಾದ, ಸುಲಲಿತವಾದ ಮತ್ತು ಛಂದೋಬದ್ಧವಾದ ಸರಳವಾದ ಸಂಸ್ಕೃತದ ಶ್ಲೋಕಗಳ ಮೂಲಕ ಒಬ್ಬ ಸಾಮಾನ್ಯ ಮಂದಮತಿ ಕೂಡ ಈ ಆತ್ಮಬೋಧ ಇದೆಲ್ಲ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ. ಹೆಂಗ ಒಂದು ಮಗುಗೆ ಬಾಳೆಹಣ್ಣು ಕೊಟ್ರೆ ಅದಕ್ಕೆ ಅದು ಸಿಪ್ಪೆ ತೆಗೆದು ಗೊತ್ತಿರಂಗಿಲ್ಲ. ಬಾಯಲ್ಲಿ ಇಟ್ಕೊಳ್ತದೆ, ಸಿಪ್ಪೆ ಕಹಿ ಇರ್ತದೆ, ಮತ್ತೆ ಹೊರಗೆ ತೆಗಿತದೆ, ಮತ್ತೆ ಬಾಯಲ್ಲಿ ಇಟ್ಕೊಳ್ತದೆ, ಮತ್ತೆ ಹೊರಗೆ ತೆಗಿತದೆ. ಆದ್ರೆ ಆ ಮಗುವಿನ ಮೇಲೆ ಪ್ರೀತಿ ಇರ್ತಕ್ಕಂತಹ ಆ ಪೇರೆಂಟ್ಸು ಆ ಸಿಪ್ಪೆಯನ್ನ ತೆಗೆದುಗಳಿಗೆ ಹೆಂಗ ಆ ಮಗು ನಿರಾಯಾಸವಾಗಿ ಆ ಬಾಳೆಹಣ್ಣನ್ನ ತಿಂತದೋ, ಹಾಗೆ ಶಂಕರರು ನಮಗೆ ಈ ಆತ್ಮನನ್ನ ತಿಳಿದುಕೊಳ್ಳಲಿಕ್ಕೆ, ಆ ಆತ್ಮನನ್ನ ಕಾಣದಂತೆ ಮುಚ್ಚಿರುವ ನಮ್ಮ ಅಜ್ಞಾನವನ್ನ ಹೇಗೆ ಅದು ಸಿಪ್ಪೆಯನ್ನ ತೆಗೆದಾಗ ಬಾಳೆಹಣ್ಣು ಸುಲಭವಾಗಿ ಗ್ರಾಹ್ಯವಾಗುತ್ತೋ, ಆ ರೀತಿಯಾಗಿ ಅನೇಕ ಉಪಮಾನಗಳ ಮೂಲಕ ಆ ಸಿಪ್ಪೆಯನ್ನ ತೆಗೆಯುವ ಹಾಗೆ ತೆಗೆದು 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 ಪ್ರತಿ ಒಂದು ಶ್ಲೋಕದಲ್ಲಿ ಅನೇಕ ಉಪಮಾನಗಳ ಮೂಲಕ ಪರಿಚಯಿಸುವಂತಹ ಗ್ರಂಥ ಆತ್ಮಬೋಧ. ಈಗಾಗಲೇ ಶುಭ ಅವರು ಅದರ ಬಗ್ಗೆ ಒಂದಿಷ್ಟು ಗೂಗಲ್ ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಈಗಾಗಲೇ ನಿಮಗೆ ಅದನ್ನ ಪ್ರಸ್ತುತಪಡಿಸಿದ್ದಾರೆ. ಎಷ್ಟು ಶ್ಲೋಕಾಸ್ ಇದೆ ಮತ್ತು ಏನನ್ನ ಹೇಳುತ್ತೆ ಅಂತೇಳಿ ಅದರ ಆಳ ಮತ್ತು ಅದರ ಒಂದು ಸೂಕ್ಷ್ಮತೆಯನ್ನ ಪರಿಚಯ ಮಾಡ್ಲಿಕ್ಕೋಸ್ಕರ ಸಲುವಾಗಿ ಈ ಒಂದು ಪರಿಚಯ ಉಪನ್ಯಾಸದೊಂದಿಗೆ ಅದರ ಮಹತ್ವವನ್ನ ಅರ್ಥ ಮಾಡಿಕೊಂಡು ನಾವು ನಾಳೆಯಿಂದ ಈ ಆತ್ಮಬೋಧದ ಒಂದೊಂದೇ ಶ್ಲೋಕದ ಪರಿಚಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.